ಮೂರ್ಖರ 20 ಲಕ್ಷಣಗಳು. ಮಾನವನ ಜೀವನದಲ್ಲಿ ಜ್ಞಾನ ಮತ್ತು ವಿವೇಕ ಬಹಳ ಮುಖ್ಯ. ಜ್ಞಾನವಿದ್ದವನು ಜೀವನದಲ್ಲಿ ಮುಂದೆ ಸಾಗುತ್ತಾನೆ. ಆದರೆ ಕೆಲವು ಜನರು ತಮ್ಮ ವರ್ತನೆ ಮತ್ತು ಅಭ್ಯಾಸಗಳಿಂದ ಮೂರ್ಖತನವನ್ನು ತೋರಿಸುತ್ತಾರೆ. ಮೂರ್ಖತನ ಎಂದರೆ ಓದಿಲ್ಲ ಎನ್ನುವುದಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಇರುವುದು, ತಪ್ಪನ್ನು ಅರಿತುಕೊಳ್ಳದೆ ಇರುವುದು ಮತ್ತು ಇತರರ ಒಳ್ಳೆಯ ಮಾತು ಕೇಳದೆ ಇರುವುದು ಕೂಡ ಮೂರ್ಖತನದ ಲಕ್ಷಣಗಳಾಗಿವೆ. ಈಗ ಮೂರ್ಖರ 20 ಪ್ರಮುಖ ಲಕ್ಷಣಗಳನ್ನು ನೋಡೋಣ. ಮೊದಲನೆಯದಾಗಿ, ಮೂರ್ಖರು ತಮ್ಮ ಮಾತೇ ಸರಿ ಎಂದುಕೊಳ್ಳುತ್ತಾರೆ. ಇತರರ ಸಲಹೆ ಕೇಳಲು ಇಷ್ಟಪಡುವುದಿಲ್ಲ. ಎರಡನೆಯದಾಗಿ, ಅವರು ಸಣ್ಣ ವಿಷಯಕ್ಕೂ ಬೇಗ ಕೋಪಗೊಳ್ಳುತ್ತಾರೆ. ಕೋಪದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಬಾರಿ ತಪ್ಪಾಗುತ್ತವೆ. ಮೂರನೆಯದಾಗಿ, ತಮ್ಮ ತಪ್ಪಿನಿಂದ ಪಾಠ ಕಲಿಯುವುದಿಲ್ಲ. ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡುತ್ತಾರೆ. ನಾಲ್ಕನೆಯದಾಗಿ, ಅಹಂಕಾರ ಹೆಚ್ಚು ಇರುತ್ತದೆ. ತಾನು ಎಲ್ಲರಿಗಿಂತ ದೊಡ್ಡವನು ಎಂದುಕೊಳ್ಳುತ್ತಾರೆ. ಐದನೆಯದಾಗಿ, ಸಮಯದ ಮೌಲ್ಯ ಅರಿಯುವುದಿಲ್ಲ. ಕೆಲಸವನ್ನು ಮುಂದೂಡುತ್ತಾ ಕಾಲ ವ್ಯರ್ಥ ಮಾಡುತ್ತಾರೆ. ಆರನೆಯದಾಗಿ, ಸುಳ್ಳು ಹೇಳುವ ಅಭ್ಯಾಸ ಇರುತ್ತದೆ. ಸತ್ಯ ಹೇಳಲು ಹೆದರುತ್ತಾರೆ. ಏಳನೆಯದಾಗಿ, ಇತರರನ್ನು ಹಾಸ್ಯ ಮಾಡುತ್ತಾರೆ. ಯಾರನ್ನಾದರೂ ಕೆಳಗಿಳಿಸಿ ಮಾತನಾಡುವುದರಲ್ಲಿ ಸಂತೋಷ ಪಡುತ್ತಾರೆ. ಎಂಟನೆಯದಾಗಿ, ಒಳ್ಳೆಯ ಸಲಹೆಯನ್ನು ಸ್ವೀಕರಿಸುವುದಿಲ್ಲ. ಒಳ್ಳೆಯವರು ಹೇಳಿದ ಮಾತನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಒಂಬತ್ತನೆಯದಾಗಿ, ಹಣವನ್ನು ಅರ್ಥವಿಲ್ಲದೆ ಖರ್ಚು ಮಾಡುತ್ತಾರೆ. ಭವಿಷ್ಯದ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಹತ್ತನೆಯದಾಗಿ, ಕೆಟ್ಟ ಸಂಗಡಿಗರನ್ನು ಬಿಡುವುದಿಲ್ಲ. ಕೆಟ್ಟ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಹನ್ನೊಂದನೆಯದಾಗಿ, ಯೋಚನೆ ಮಾಡದೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಅವಸರದಲ್ಲಿ ಮಾಡಿದ ಕೆಲಸದಿಂದ ನಂತರ ಪಶ್ಚಾತ್ತಾಪ ಪಡುತ್ತಾರೆ. ಹನ್ನೆರಡನೆಯದಾಗಿ, ಪರಿಶ್ರಮವಿಲ್ಲದೆ ಯಶಸ್ಸು ಬಯಸುತ್ತಾರೆ. ಹದಿಮೂರನೆಯದಾಗಿ, ಈರ್ಷ್ಯೆ ಮತ್ತು ಅಸೂಯೆ ಹೆಚ್ಚು ಇರುತ್ತದೆ. ಇತರರ ಸಾಧನೆ ನೋಡಿ ಸಂತೋಷ ಪಡುವುದಿಲ್ಲ. ಹದಿನಾಲ್ಕನೆಯದಾಗಿ, ತಮ್ಮ ತಪ್ಪಿಗೆ ಇತರರನ್ನು ದೋಷಾರೋಪಣೆ ಮಾಡುತ್ತಾರೆ. ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ. ಹದಿನೈದನೆಯದಾಗಿ, ಬೇರೆ ಅಭಿಪ್ರಾಯ ಒಪ್ಪಿಕೊಳ್ಳುವುದಿಲ್ಲ. ಹದಿನಾರನೆಯದಾಗಿ, ಅನಗತ್ಯವಾಗಿ ಹೆಚ್ಚು ಮಾತನಾಡುತ್ತಾರೆ. ಯಾವಾಗ ಏನು ಮಾತನಾಡಬೇಕು ಎಂಬ ಅರಿವು ಕಡಿಮೆ ಇರುತ್ತದೆ. ಹದಿನೇಳನೆಯದಾಗಿ, ಜೀವನದಲ್ಲಿ ಶಿಸ್ತು ಇರೋದಿಲ್ಲ. ನಿಯಮ ಮತ್ತು ಕ್ರಮ ಪಾಲಿಸುವುದಿಲ್ಲ. ಹದಿನೆಂಟನೆಯದಾಗಿ, ಸಣ್ಣ ವಿಷಯಕ್ಕೂ ಭಯಪಡುತ್ತಾರೆ. ಆತ್ಮವಿಶ್ವಾಸ ಕಡಿಮೆ ಇರುತ್ತದೆ. ಹತ್ತೊಂಬತ್ತನೆಯದಾಗಿ, ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ. ಆಲಸ್ಯದಿಂದ ಜೀವನದಲ್ಲಿ ಹಿಂದೆ ಬೀಳುತ್ತಾರೆ. ಇಪ್ಪತ್ತನೆಯದಾಗಿ, ತಮ್ಮನ್ನು ತಾವು ಬದಲಾಯಿಸಿಕೊಳ್ಳಲು ಪ್ರಯತ್ನ ಮಾಡುವುದಿಲ್ಲ. ಜೀವನದಲ್ಲಿ ಬೆಳೆಯಬೇಕೆಂಬ ಆಸಕ್ತಿ ಕಡಿಮೆ ಇರುತ್ತದೆ. ಒಬ್ಬ ವ್ಯಕ್ತಿ ಈ ಲಕ್ಷಣಗಳನ್ನು ದೂರವಿಟ್ಟರೆ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು. ಜ್ಞಾನ, ಸಹನೆ, ಪರಿಶ್ರಮ ಮತ್ತು ವಿನಯ ಇದ್ದರೆ ಯಾವುದೇ ವ್ಯಕ್ತಿ ಉತ್ತಮ ಜೀವನ ನಡೆಸಬಹುದು. ಆದ್ದರಿಂದ ನಾವು ನಮ್ಮ ತಪ್ಪುಗಳನ್ನು ಅರಿತು ತಿದ್ದಿಕೊಳ್ಳಬೇಕು. ಇತರರ ಒಳ್ಳೆಯ ಮಾತು ಕೇಳಬೇಕು. ಆಗ ಮಾತ್ರ ಜೀವನದಲ್ಲಿ ಗೌರವ ಮತ್ತು ಯಶಸ್ಸು ದೊರೆಯುತ್ತದೆ. ಕೊನೆಯ ಮಾತು, ಮೂರ್ಖನು ತನ್ನ ತಪ್ಪನ್ನು ಮರೆಮಾಚುತ್ತಾನೆ. ಬುದ್ಧಿವಂತನು ತನ್ನ ತಪ್ಪನ್ನು ತಿದ್ದಿಕೊಳ್ಳುತ್ತಾನೆ.